ಇವತ್ತಿನ ವಿಡಿಯೋ ಏನು ಗೊತ್ತಾ, ನಮ್ಮ ತೋಟದಲ್ಲೇ ಆಗಿರೋ ರೋಬಸ್ಟಾ ಬಾಳೆಕಾಯಿಯಿಂದ ಚಿಪ್ಸನ್ನು ಮಾಡ್ತಾ ಇದ್ದೀನಿ. ನೋಡಿ, ಚಿಪ್ಸ್ ಮಾಡಲಿಕ್ಕೆ ಸ್ವಲ್ಪ ಬಾಳೆಕಾಯಿನ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಜಾಸ್ತಿನೇ ಚಿಪ್ಸ್ ಮಾಡಿ ಇಡ್ತಾ ಇದ್ದೀನಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ. ಮತ್ತು ಈ ಬಾಳೆಕಾಯಲ್ಲಿ ತುಂಬ ಸ್ಟೈನ್ಸ್ ಇರ್ತದೆ, ಅದು ನಮ್ಮ ಕೈಗೆ ಕತ್ತಿಗೆಲ್ಲ ಆಗದೆ ಇರಲಿಕ್ಕೆ ಈ ಥರ ಸ್ವಲ್ಪ ಆಯಿಲನ್ನು ನಾನು ಹಚ್ಚಿದ್ದೀನಿ ಕೈಗೆ ಕತ್ತಿಗೆಲ್ಲ. ಇಲ್ಲಿ ನೋಡಿ, ಇದ್ರ ಸ್ಟೈನ್ಸ್ ಅಂದರೆ ಇಲ್ಲಿ ನೋಡಿ ಒಂಥರ ನೀರು ಥರ ಹೀಗೆ ಸುರಿತಾ ಇರ್ತದೆ ನೋಡಿ, ಆ ಥರ ಸ್ಟೈನ್ಸ್ ಇದೆ ಇದರಲ್ಲಿ. ನಮ್ಮ ಬಟ್ಟೆಯಲ್ಲೆಲ್ಲ ಆಗದೆ ನೋಡ್ಕೊಳ್ಬೇಕು. ಬಟ್ಟೆಯಲ್ಲಿ ಒಂದು ಡ್ರಾಪ್ ಇದ್ದರೆ ಮತ್ತೆ ಅಲ್ಲಿ ಕಪ್ಪು ಕಲೆ ಆಗಿರ್ತದೆ, ಅದು ಎಷ್ಟು ವಾಶ್ ಮಾಡಿದರೂ ಕೂಡ ಹೋಗಿ. ಬಾಳೆಕಾಯ್ದು ಎರಡು ಸೈಡಲ್ಲಿ ಈ ಥರ ಕತ್ತಿಯಲ್ಲಿ ಕಟ್ ಮಾಡಿಕೊಂಡು ಈ ಥರ ಅದರ ಸಿಪ್ಪೆಯನ್ನು ಫುಲ್ಲಾಗಿ ತಗೊಳ್ಬೇಕು. ಆಮೇಲೆ ಇದನ್ನು ನಾವು ಸ್ಲೈಸರಲ್ಲಿ ತಿನ್ನಾಗಿ ಸ್ಲೈಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಈ ಥರ ಒಂದು ಸೆಟ್ಟಾಗಿ ಸ್ಲೈಸರ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಬಾಳೆಕಾಯಿಯನ್ನು ಸ್ಲೈಸ್ ಮಾಡುವಂಥ ಒಂದು ಸೆಟ್ ಇದೆ ನೋಡಿ, ಅದನ್ನು ತಗೊಂಡು ಸ್ಲೈಸ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಚಿಕ್ಕದಾಗಿಯೂ ಅಲ್ಲ, ತುಂಬ ದಪ್ಪ ಕಡಿಮೆ ಆಗಿಯೂ ಅಲ್ಲ, ತುಂಬ ಜಾಸ್ತಿನೂ ಇಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ನಮಗೆ ಇದರಲ್ಲಿ ನಾವು ಸ್ಲೈಸ್ ಮಾಡ್ಕೊಳ್ಬೋದು. ನೋಡಿ, ನಾವು ಕತ್ತಿಯಲ್ಲಿ ಕೊಚ್ಚೋದಕ್ಕಿಂತ ಈ ಥರ ಸ್ಲೈಸರಲ್ಲಿ ಈ ಥರ ಮಾಡಿದರೆ ಬೇಗ ಬೇಗ ಆಗುತ್ತೆ. ಈಗ ಇದನ್ನು ನಾವು ಒಳ್ಳೆ ತೆಂಗಿನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೊಗೊಳ್ಳೋಣ. ಎಣ್ಣೆ ಒಳ್ಳೆ ಬಿಸಿ ಆದ್ರ ಮೇಲೆ ಮಾತ್ರ ನಾವು ಈ ಸ್ಲೈಸ್ ಮಾಡಿದಂಥ ಬಾಳೆಕಾಯನ್ನು ಅದರೊಳಗೆ ಹಾಕ್ಕೊಳ್ಬೇಕು. ಮತ್ತು ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಹಾಕಿದರೆ ಅದೆಲ್ಲ ಅಂಟ್ಕೊಂಡು ಒಂಥರ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಈ ಥರ ಸ್ವಲ್ಪ ಹಾಕಿ ಒಳ್ಳೆ ಬಿಡಿ ಬಿಡಿಯಾಗಿರಬೇಕು, ಆವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಅದು. ಮತ್ತು ಇದಕ್ಕೆ ಬೇಕಾದಷ್ಟು ಉಪ್ಪು ನೀರನ್ನು ಹಾಕಿದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕಿ. ಮತ್ತು ಈ ಬಾಳೆಕಾಯಿ ಉಂಟಲ್ಲ ಬೇಗ ಫ್ರೈ ಆಗುತ್ತೆ, ತುಂಬ ಹೊತ್ತು ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಬೇಗ ಫ್ರೈ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ, ಆವಾಗ ನಾವು ಎಣ್ಣೆಯಿಂದ ತೆಗಿಬೋದು. ಇದು ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಉಂಟಲ್ಲ, ನಾವು ಇದು ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಅಂಟ್ಕೊಂಡಾಗ ಆಗುತ್ತೆ. ಸೊ ಈ ಥರ ಡೈರೆಕ್ಟ್ ಎಣ್ಣೆಗೂ ಕೂಡ ನಾವು ಸ್ಲೈಸ್ ಮಾಡಿ ಡೈರೆಕ್ಟ್ ಎಣ್ಣೆಗೂ ಹಾಕ್ಬೋದು. ಕೈಯಲ್ಲಿ ಎಣ್ಣೆ ಬೀಳದೆ ನೋಡ್ಕೊಳ್ಬೇಕು. ನೋಡಿ, ಒಳ್ಳೆ ಕ್ರಿಸ್ಪಿ ಆದಂಥ ರೋಬಸ್ಟಾ ಚಿಪ್ಸ್ ರೆಡಿಯಾಗಿ.